Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಹೊಸ ಸೀರೀಸಲ್ಲಿ ನಾವೇನು ಮಾಡ್ತಾ ಇದೀವಪ್ಪ ಅಂತಂದರೆ ಎಲ್ಲರಿಗೂ ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬರ್ತಾ ಇದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ಸ್ಪೋಕನ್ ಇಂಗ್ಲಿಷ್. ಈ ಸ್ಪೋಕನ್ ಇಂಗ್ಲಿಷ್ ಯಾಕೆ ಇಂಪಾರ್ಟೆಂಟ್ ಎಲ್ಲರಿಗೂ ಅಂತ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಎವ್ರಿ ಫೀಲ್ಡ್ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಪ್ರೆಸೆಂಟ್ಲಿ ಏನಾಗಿತ್ತಪ್ಪ ಅಂತಂದರೆ ಇಂಗ್ಲೀಷ್ ಹ್ಯಾಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಶೇಪಿಂಗ್ ಅವರ್ ಫ್ಯೂಚರ್. ಓಕೆ, ಆದ ಕಾರಣಕ್ಕೋಸ್ಕರ ನಾವು ಕಾಲೇಜ್ ವಿದ್ಯಾರ್ಥಿ ಆಗಿರ್ಬೋದು, ಸ್ಕೂಲ್ ವಿದ್ಯಾರ್ಥಿ ಆಗಿರ್ಬೋದು, ಇನ್ನು ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಈವನ್ ಟು ಟೀಚ್ ಅವರ್ ಚಿಲ್ಡ್ರನ್ ವಿ ನೀಡ್ ಇಂಗ್ಲೀಷ್. ನಮ್ಮ ಮಕ್ಕಳಿಗೂ ಯಾಕಪ್ಪ ಅಂತಂದರೆ ವಿ ಹ್ಯಾವ್ ಅ ಟೆನ್ ಟು ಗಿವ್ ಇಂಗ್ಲೀಷ್ ಮೀಡಿಯಮ್ ಎಜುಕೇಷನ್ ಟು ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಎಜುಕೇಷನ್ ಕೊಡಬೇಕಂತೇಳಿ ನಮ್ಗೆ ಆಸೆ ಮತ್ತು ಅದನ್ನೇ ಮಾಡ್ತಾ ಇದ್ದೀವಿ. ಸೊ ಅಟ್ಲೀಸ್ಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಕ್ಕಾದ್ರೂ ನಮಗೆ ಇಂಗ್ಲೀಷ್ ಬೇಕೇ ಆಗ್ತೈತಿ. ಸೊ ಅದಕ್ಕೋಸ್ಕರ ಎಲ್ಲರಿಗೋಸ್ಕರ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಒಂದು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಪೋಕನ್ ಇಂಗ್ಲೀಷ್ ಫಾರ್ ಕನ್ನಡ ಸ್ಪೀಕರ್ಸ್. ಕನ್ನಡ ಮಾತನಾಡುವಂತಹ ಎಲ್ಲ ಜನತೆಗೆ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನೇ ಯಾವ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಅರೌಂಡ್ 1400 ಡೈಲಿ ಯೂಸ್ ಆಗುವಂಥ ಸೆಂಟೆನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಅಂದರೆ 1400 ಬರೀ ಡೈಲಿ ಯೂಸ್ ಆಗುವಂಥವು ಇದಾವ? ಇಲ್ಲ, ಅವು ಹೆಂಗಪ್ಪ ಅಂತಂದರೆ ಡಿಫ್ರೆಂಟ್ ಸಿಚುವೇಶನಲ್ಲಿ ಡಿಫ್ರೆಂಟ್ ಆಗಿರುವಂಥ ಸೆಂಟೆನ್ಸ್ಗಳನ್ನ ಬಳಸುವಂಥದ್ದು. ಫಾರ್ ಎಕ್ಸಾಂಪಲ್, ಸ್ಕೂಲಲ್ಲಿ ಇದ್ದಾಗ ಯಾವ ರೀತಿಯಾಗಿ ಮಾತಾಡಬೇಕು, ಓಕೆ, ಇವಾಗ ಶಾಪಿಂಗ್ ಹೋದಾಗ ಯಾವ ರೀತಿಯಾಗಿ ಮಾತಾಡಬೇಕು, ಮನೆಯಲ್ಲಿದ್ದಾಗ ಯಾವ ರೀತಿಯಾಗಿ ಮಾತಾಡಬೇಕು, ಡಾಕ್ಟರ್ ಹತ್ರ ಹೋದಾಗ ಯಾವ ರೀತಿಯಾಗಿ ಮಾತಾಡಬೇಕು. ಆ್ಯಂಡ್ ಅಟ್ ಲಾಸ್ಟ್ ಒಂದು ಇಂಪಾರ್ಟೆಂಟ್ ಆ್ಯಂಡ್ ದ ಬೆಸ್ಟ್ ಥಿಂಗ್ ಕೂಡ ಇದೆ. ಏನಪ್ಪ ಅಂತಂದ್ರೆ ಒಂದು ಮೂವಿ ನೋಡಿದರೆ ನೀವು, ಯಾವುದಪ್ಪ ಅಂದ್ರೆ ಕಾಂತಾರ ಮೂವಿಯ ಬಗ್ಗೆ ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋದನ್ನು ಕೂಡ ನಾನು ಏನು ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಅದು ಎಲ್ಲಿಗೆ ಬರ್ತಿದ್ದಪ್ಪ ಅಂತಂದ್ರೆ 1350 to 1400 ಈ ಸೆಂಟೆನ್ಸ್ನ ಒಂದು ಸೆಗ್ಮೆಂಟಲ್ಲಿ ಅದು ಬರುವಂಥದ್ದು, ಕಾಂತಾರ ಬಗ್ಗೆ ಮಾತಾಡುವಂಥದ್ದು. ಓಕೆ, ಸೊ ಡಿಲೇ ಮಾಡೋದು ಬೇಡ, ಸಬ್ಸ್ಕ್ರೈಬ್ ಬಟನ್ ಅಲ್ಲೇ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅದ್ರ ಕೆಳಗೆ ಒಂದು ಲೈನ್ ಇದೆ, ಲೈನಲ್ಲಿ ಹೈಪ್ ಅಂತ ಇದೆ, ದಯವಿಟ್ಟು ಎಲ್ಲರೂ ಹೈಪ್ ಮಾಡಬೇಕು. ಹೈಪ್ ಮಾಡಿದರೆ ನಾನು ನನ್ನ ವಿಡಿಯೋನ ಬಹಳಷ್ಟು ಜನರಿಗೆ ತಲುಪಿಸುವಲ್ಲಿ ಏನಾಗ್ತೀನಪ್ಪ ಅಂತಂದ್ರೆ ಸಕ್ಸೀಡ್ ಆಗ್ತೀನಿ. ದಯವಿಟ್ಟು ಎಲ್ಲರೂ ಹೈಪ್ ಮಾಡಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ನೌ ವಿದೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ. ಓಕೆ, ಸೊ ಯಾರಿಗಾದರೂ ಭೇಟಿ ಆಗಿರ್ತೀರಾ ಅಂದ್ಕೊಳ್ಳಿ. ಓಕೆ, ಭೇಟಿ ಆಗಿದ್ದೀರಾ, ಅವಾಗ ನೀವು ಫಸ್ಟ್ ಕಾನ್ವರ್ಸೇಷನನ್ನು, ನಿಮ್ಮ ಮಾತನ್ನು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ಬೋದು? ಹಾಯ್, ಹೌ ಆರ್ ಯು ಅಂದರೆ ಹಾಯ್, ನೀ ಹೇಗಿದ್ದೀಯಾ ಅಂತ. ಓಕೆ, ಅದಾದಮೇಲೆ ಮತ್ತೇನಪ್ಪ ಅಂದರೆ ಇಲ್ಲಿ ನೋಡ್ರಿ, ಅದಕ್ಕೆ ಅಕಸ್ಮಾತ್ ಅವರು ನಿಮಗೆ ಅದೇ ಕ್ವಶನನ್ನು ಕೇಳಿದ್ರು ಅಂತ ಅಂದ್ಕೊಳ್ಳಿ. ಅವರು ಯಾರು ಹಾಯ್ ಹೌ ಆರ್ ಯು ಅಂತ ನಿನ್ನ ಫ್ರೆಂಡ್ ನಿಮಗೆ ಕೇಳಿದ್ರ ಅಂತ ತಿಳ್ಕೊರಿ, ಅಥವಾ ನಿಮ್ಮ ಫ್ರೆಂಡ್ ನಿಮಗೆ ಕೇಳಿದ್ರ ಅಂತ ತಿಳ್ಕೊರಿ. ನೀವು ಅವಾಗ ಏನು ಮಾಡ್ಬೋದು, ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು? ಐ ಆಮ್ ಫೈನ್ ಥ್ಯಾಂಕ್ ಯು, ಐ ಆಮ್ ಫೈನ್ ಥ್ಯಾಂಕ್ ಯು ಅಂತ ಹೇಳಬೇಕು. ಅಂದರೆ ಅದರ ಅರ್ಥ ಏನು? ನಾನು ಚೆನ್ನಾಗಿದ್ದೀನಿ, ಧನ್ಯವಾದಗಳು. ಧನ್ಯವಾದಗಳು ಯಾಕೆ ಹೇಳಬೇಕಪ್ಪ ಅಂತಂದ್ರೆ ಒಬ್ಬ ಮನುಷ್ಯ ನಿಮ್ಮ ಬಗ್ಗೆ ಹೆಂಗಿದ್ದೀರಿ ಅಂತ ಕೇಳಕತ್ತಾನು. ಹೆಂಗಿದ್ದೀರಿ ಅಂತ ಕೇಳೋರಿಗೆ ನಾವೇನು ಡೆಫಿನೆಟ್ಲಿ ಧನ್ಯವಾದ ಹೇಳಲೇಬೇಕು, ಹೌದಲ್ಲ? ಅಂದ್ರೆ ದಟ್ ಈಸ್ ದ ಟ್ರೆಡಿಷನ್ ಆಫ್ ಇಂಗ್ಲೀಷ್. ಓಕೆ, ಅದಕ್ಕೋಸ್ಕರ ನೀವೇನು ಮಾಡ್ಬೋದಪ್ಪ ಅಂದ್ರೆ ಐ ಆಮ್ ಫೈನ್ ಥ್ಯಾಂಕ್ ಯು ಅಂತ ಹೇಳ್ಬೋದು. ಅಕಸ್ಮಾತ್ ನೀವು ಆ ಪ್ರಶ್ನೆ ಕೇಳಿದಾಗ ನಿಮ್ಮ ಫ್ರೆಂಡ್ ಕೂಡ ನಿಮಗೆ ಏನು ಮಾಡ್ಬೋದು, ಐ ಆಮ್ ಫೈನ್ ಥ್ಯಾಂಕ್ ಯು ಅಂತ ಹೇಳ್ಬೋದು. ಸೊ ಇಲ್ಲಿ ಒನ್ ಇಂಪಾರ್ಟೆಂಟ್ ಥಿಂಗ್ ನೀವು ಏನು ಮಾಡ್ಬೋದಪ್ಪ ಅಂತಂದರೆ 1-to-1 ಪ್ರಾಕ್ಟೀಸನ್ನು ಮಾಡ್ಬೋದು. 1-to-1 ಪ್ರಾಕ್ಟೀಸ್ ಅಂದರೆ ಏನು? ಸೊ ಎಕ್ಸಾಂಪಲ್, ಈಗ ನೀವೊಬ್ಬರೇ ಇದ್ದೀರಿ ಅನ್ಕೊಳ್ಳೋಕ್ಕಿಂತ ನೀವು ನಿಮ್ಮ ಫ್ರೆಂಡ್ ಜೊತೆಗೆ ಏನು ಮಾಡ್ಬೋದು, ನೀವು ಕಾನ್ವರ್ಸೇಷನನ್ನು ಪ್ರಾಕ್ಟೀಸ್ ಮಾಡ್ಬೋದು. ಹೆಂಗಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್, ಈಗ ಎ ಮತ್ತು ಬಿ ಅದನ್ನು ತಿಳ್ಕೊರಿ, ಅಥವಾ ನಾನು ಮತ್ತು ನನ್ನ ಫ್ರೆಂಡ್ ಅದೀವಿ ಅಂತ ತಿಳ್ಕೊರಿ. ಸೊ ವೆನ್ ಯು ಪ್ರಾಕ್ಟೀಸ್ ಟುಗೆದರ್, ನೀವಿಬ್ಬರು ಯಾವಾಗ ಜೊತೆಗೂಡಿ ಪ್ರಾಕ್ಟೀಸ್ ಮಾಡ್ತೀರಲ್ಲ, ಡೆಫಿನೆಟ್ಲಿ ಏನಾಗ್ತದಪ್ಪ ಅಂತಂದ್ರೆ ಆದಷ್ಟು ಬೇಗ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗ್ತೈತಿ. ಆ್ಯಂಡ್ ಒನ್ ಥಿಂಗ್ ನಾ ಹೇಳ್ತೀನಪ್ಪ ಅಂತಂದ್ರೆ, ನೀವು ಸೆಂಟೆನ್ಸ್ ಬರ್ಕೊಂಡು ಸುಮ್ಮನೆ ಕುಂತ್ರೆ ಆಗೋದಿಲ್ಲ. ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರಾಕ್ಟೀಸ್ ಮಾಡಬೇಕು, ಮಾತಾಡೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಚ್ ಒನ್ ಆಫ್ ಅಸ್ ನೀಡ್ ಟು ನೋ ಈಸ್, ನಾವು ಮೊದಲು ಮಿಸ್ಟೇಕ್ ಮಾಡೋದನ್ನು ಕಲಿಬೇಕು. ಭಯ ಇರಬಾರ್ದು. ನಾನು ಮಾತನಾಡಿದ್ರೆ ಮಿಸ್ಟೇಕ್ ಆಗುತ್ತೇನೋ, ಏನೋ ಹೆಂಗೆ ಮಾಡೋದು, ಮುಂದಿನವ್ರು ಏನು ತಿಳ್ಕೊತಾರೋ ಏನೋ, ಅದನ್ನು ಈ ಒಂದು ಸ್ಟೇಜ್ನ ನೀವು ಯಾವಾಗ ದಾಟಿ ಬರ್ತಿರಲ್ಲ ಅವಾಗ ಡೆಫಿನೆಟ್ಲಿ ಯು ವಿಲ್ ಸ್ಪೀಕ್ ಇನ್ ಇಂಗ್ಲೀಷ್. ಓಕೆ, ಸೊ ನಾವು ವಿ ಆರ್ ಮೂವಿಂಗ್ ಟು ನೆಕ್ಸ್ಟ್ ಒನ್, ಅದು ಥರ್ಡ್ ಒನ್ಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂತಂದರೆ ವಾಟ್ ಈಸ್ ಯುವರ್ ನೇಮ್? ಓಕೆ, ಯಾರೋ ಪರಿಚಯ ಇಲ್ಲದವರಿಗೆ ನೀವು ಭೇಟಿ ಆಗಿದ್ದೀರಿ ಅಂತ ತಿಳ್ಕೊಳ್ಳಿ. ಓಕೆ,
ಅವಾಗ ನೀವೇನು ಮಾಡ್ಬೋದಪ್ಪ ಅಂದ್ರೆ ಅವ್ರಿಗೆ ಕೇಳ್ಬೋದು, ಏನಂತ ಕೇಳ್ಬೋದು, ವಾಟ್ಸ್ ಯುವರ್ ನೇಮ್, ವಾಟ್ ಈಸ್ ಯುವರ್ ನೇಮ್, ವಾಟ್ಸ್ ಯುವರ್ ನೇಮ್. ಅಂದರೆ ಇಲ್ಲಿ ನಾವೇನು ಮಾಡಿದೀವಪ್ಪ ಅಂತಂದ್ರೆ ವಾಟ್ ಈಸ್ ರಿಟರ್ನ್ ಇನ್ ಕಾಂಟ್ರಾಕ್ಟೆಡ್ ಫಾರ್ಮ್. ಇದಕ್ಕೆ ಏನಂತ ಕರಿತೀವಿ ನಾವು, ಕಾಂಟ್ರಾಕ್ಟೆಡ್ ಫಾರ್ಮ್, ಕೂಡಿ ಬರೆದಿದ್ದೀವಿ. ಏನನ್ನ ಕೂಡಿ ಬರೆದಿದ್ದೀವಿ, ವಾಟ್ ಮತ್ತು ಈಸ್, ಇವೆರಡುಗಳನ್ನ ಕೂಡಿಸಿ ಬರೆದಾಗ ಹೆಂಗಾಗಿತ್ತಪ್ಪ ಅಂತಂದ್ರೆ ವಾಟ್ಸ್ 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 ಹಾಗೆ ವಾಟ್ಸ್ ಯುವರ್ ನೇಮ್ ಅಂದರೆ ವಾಟ್ಸ್ ಯುವರ್ ನೇಮ್ ಅಂದರೆ ವಾಟ್ ಈಸ್ ಯುವರ್ ನೇಮ್ ಅಂದಂಗೆ. ಓಕೆ, ಅಂದರೆ ಅದರ ಅರ್ಥ ನಿನ್ನ ಹೆಸರೇನು. ಓಕೆ, ಇದನ್ನ ಬರೀ ನೀವು ಬೇರೆ ರೀತಿಯಾಗಿ ಕೇಳ್ಬೋದು. ವಾಟ್ಸ್ ಯುವರ್ ಫ್ರೆಂಡ್ ನೇಮ್, ವಾಟ್ಸ್ ಯುವರ್ ಬ್ರದರ್ ನೇಮ್ ಅಂದರೆ ನಿನ್ನ ಗೆಳೆಯನ ಹೆಸರೇನು, ನಿನ್ನ ಅಣ್ಣನ ಹೆಸರೇನು, ತಮ್ಮನ ಹೆಸರೇನು. ವಾಟ್ಸ್ ಯುವರ್ ಸಿಸ್ಟರ್ ನೇಮ್, ವಾಟ್ಸ್ ಯುವರ್ ಫಾದರ್ ನೇಮ್, ವಾಟ್ಸ್ ಯುವರ್ ಮದರ್ ನೇಮ್. ಈ ರೀತಿಯಾಗಿ ಡಿಫ್ರೆಂಟ್ ಸೆಂಟೆನ್ಸ್ಗಳನ್ನ ನೀವೇನು ಮಾಡ್ಕೋಬೇಕಾಗತ್ತೆ. ಹಾಗಂತ ಇದು ಬರ್ಕೋಬಾರ್ದಂತೇನಿಲ್ಲ, ನೀವು ಬರ್ಕೋರಿ. ಏನು ಮಾಡ್ಬೇಕಂದ್ರೆ ಒಂದು ಇದಕ್ಕಾಗಿ ಸಪ್ರೇಟಾಗಿ ಒಂದು ನೋಟ್ಬುಕ್ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಬರ್ಕೊಂಡಾಗ ಏನಾಕೈತಿಪ್ಪ ಅಂತಂದ್ರೆ ಯಾವ ಸೆಂಟೆನ್ಸು ಮಿಸ್ ಆಗಲ್ಲ. ನಾನು ನಿಮ್ಗೆ ಹೇಳಿದೆ ಇದೊಂದು ವಾಟ್ಸ್ ಯುವರ್ ನೇಮ್ ಅಂತೇಳಿ. ವಾಟ್ಸ್ ಯುವರ್ ನೇಮ್ ಇದ್ದಾಗ ಏನು ಮಾಡಬೇಕಪ್ಪ ಅಂದ್ರೆ ವಾಟ್ಸ್ ಯುವರ್ ನೇಮ್ ಅಂತ ಒಂದು ಸಪ್ರೇಟಾಗಿ ಬರ್ಕೊಂಡು ನೀವು ನೆಕ್ಸ್ಟ್ ಏನು ಮಾಡ್ಬೋದು, ವಾಟ್ಸ್ ಯುವರ್ ಮದರ್ ನೇಮ್, ವಾಟ್ಸ್ ಯುವರ್ ಫಾದರ್ ನೇಮ್, ವಾಟ್ಸ್ ಯುವರ್ ಸಿಸ್ಟರ್ ನೇಮ್ ಅಂತೇಳಿ ಸರಿಯಾಗಿ ಭಾಳಷ್ಟು ಸೆಂಟೆನ್ಸ್ಗಳನ್ನ ಮಾಡ್ಕೋಬೇಕು. ಆ ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳಿದ್ದೆ ನಿಮಗೆ ಪ್ರಾಕ್ಟೀಸ್ ಹೆಂಗೆ ಮಾಡಬೇಕಪ್ಪ ಅಂದ್ರೆ 1 to 1. ಓಕೆ, ಅಂದರೆ ನೀವೇ ಡಿವೆಲ್ ರೋಲ್ ಮಾಡೋಕ್ಕಿಂತ ಇನ್ನೊಬ್ರು ನಿಮ್ಮ ಫ್ರೆಂಡು ಇಂಗ್ಲೀಷ್ ಕಲಿಬೇಕಂತ ಆಸ್ಪಿರೇಷನ್ ಇರ್ತೈತಲ್ಲ, ಕಲಿಬೇಕಂತ ಆಸೆ ಇರ್ತೈತಲ್ಲ, ಅಂಥವ್ರನ್ನ ಕರ್ಕೊಂಡು ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಡಿಸ್ಕಸ್ ಮಾಡ್ಬೋದು. ಓಕೆ, ಫೈನ್. ಆ್ಯಂಡ್ ವಿ ಆರ್ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್. ಓಕೆ, ಇಫ್ ಸಂಬಡಿ ಆಸ್ ದಿಸ್ ಕ್ವಶನ್, ನಿಮಗೆ ವಾಟ್ಸ್ ಯುವರ್ ನೇಮ್ ಅಂತ ಯಾರಾದರೂ ಕೇಳಿದ್ರೆ ಅಂತ ತಿಳ್ಕೊರಿ. ಅವಾಗ ನೀವು ಯಾವ ರೀತಿ ರಿಪ್ಲೈ ಮಾಡಬೇಕು, ಮೈ ನೇಮ್ ಈಸ್ ರವಿ. ಮೈ ನೇಮ್ ಈಸ್ ರವಿನೂ ಅನ್ಬೋದು ನೀವು. ಇಲ್ಲಪ್ಪ ಅಂದ್ರೆ ಐ ಆಮ್ ರವಿ ಅಂತಲೂ ಹೇಳ್ಬೋದು. ಐ ಆಮ್ ರವಿ, ಈ ರೀತಿಯಾಗಿಯೂ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅದನ್ನೇ ನೀವು ಅಕಸ್ಮಾತ್ ಅವರು ವಾಟ್ಸ್ ಯುವರ್ ನೇಮ್ ಬದಲಿಗೆ ವಾಟ್ಸ್ ಯುವರ್ ಬ್ರದರ್ ನೇಮ್ ಅಂತ ಕೇಳಿದಾಗ ಮೈ ಬ್ರದರ್ ನೇಮ್ ಈಸ್ ಯುವ ಅಂತ ಹೇಳ್ಬೋದು. ಓಕೆ, ವೇರ್ ಆರ್ ಯು ಫ್ರಾಮ್ ಅಂದರೆ ನೀವೆಲ್ಲಿಂದ ಬಂದೆ. ಇಲ್ಲಿ ನೋಡ್ರಿ, ಯು ಅನ್ನೋದು ಏನಾಗ್ತೈತಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಅ 2 ಫಂಕ್ಷನ್ಸ್. ಒಂದು ನೀವು, ಇನ್ನೊಂದು ನೀನು. ಓಕೆ, ನೀವು ಏನು ಹೇಳ್ತೀರಪ್ಪ ಅಂತಂದ್ರೆ ನಾವು ಕನ್ನಡದಲ್ಲಿ ಹೇಳ್ತೀವಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಪ್ಪ ಅಂದ್ರೆ ನೀವು ಅಂತ. ಒಬ್ಬರೇ ಇದ್ರೂ ಕೂಡ ನಾವೇನು ಮಾಡ್ತೀವಿ, ನೀವು ಅಂತ ಕರಿತೀವಿ. ಬಟ್ ಇಂಗ್ಲೀಷ್ ನೋಡೋಕೆ ಹಂಗಿಲ್ಲ. ನಾವೇನು ಮಾಡ್ತೀವಪ್ಪ ಅಂದ್ರೆ ಯು ಅಂತೇಳಿ ಒಂದೇ ವರ್ಡನ್ನು ಬಳಸ್ತೀವಿ. ಯು ಅಂದಾಗ ಏನಕ್ಕೆ ಅಂದ್ರೆ ಇದು ವೆರಿ ರೆಸ್ಪೆಕ್ಟ್ಫುಲ್ ವರ್ಡ್. ಯು ಅಂತೀರ ನೀನು ಅಂತೇಳಿ. ಮಿಸ್ಕನ್ಸೆಪ್ಷನ್ ಏನಪ್ಪಾ ಅಂತಂದ್ರೆ ಇಂಗ್ಲೀಷ್ನಲ್ಲಿ ಕೆಲವೊಂದಿಷ್ಟು ವರ್ಡ್ಗಳು ರೆಸ್ಪೆಕ್ಟ್ ಕೊಡೋದಿಲ್ಲ. ಐ ಮೀನ್ ಒಬ್ರು ಮೇಡಮ್ ಇದ್ದಾರೆ ಅಂತ ತಿಳ್ಕೊರಿ, ಸರ್ ಇದ್ದಾರೆ ಅಂತ ತಿಳ್ಕೊರಿ, ಅವರಿಗೆ ನಾವು ಹಿ ಶಿ ಅನ್ನೋದ್ರ ಬದಲಿ ದೇ ಅಂತ ಕರಿತೀವಿ. ನಮ್ಮ ಸ್ಕೂಲ್ ಡೇಸಲ್ಲಿ ನಾವು ಮಾಡಿರುವಂಥ ಭಾಳಷ್ಟು ದೊಡ್ಡ ಮಿಸ್ಟೇಕ್ ಅದು. ಆಮೇಲೆ ಗೊತ್ತಾಯ್ತು ನಮಗೆ ಏನಪ್ಪಾ ಅಂದ್ರೆ ದೇ ಅನ್ನ ನಾವು ಯಾವಾಗ ಬಳಸ್ತೀವಪ್ಪ ಅಂದ್ರೆ ಪ್ಲೂರಲ್ ಫಾರ್ಮ್ ಇದ್ದಾಗ, ಅಂದರೆ ಇಬ್ಬರಿದ್ದಾಗ 3 ಜನ ಶಿಕ್ಷಕರು ಕುಂತಿದ್ರೆ ಅವ್ರಿಗೆ ದೇ ಆರ್ ಅವರ್ ಟೀಚರ್ಸ್ ಅಂತ ಹೇಳ್ತೀವಿ. ಹೌದೇ, ಇಲ್ಲಿ ವೇರ್ ಆರ್ ಯು ಫ್ರಾಮ್, ನೀನು ಎಲ್ಲಿಂದ ಬಂದೆ. ಇಲ್ಲಿ ನೀನೈತಲ್ಲ, ಇದನ್ನು ನೀವು ವೇರ್ ಆರ್ ಯು ಫ್ರಾಮ್ ಅಂದ್ರೆ ನೀವು ಎಲ್ಲಿಂದ ಬಂದ್ರಿ ಅಂತನೂ ನಾವೇನು ಇದು ನೀವು ಇದ್ದಿದ್ದು ನೀವು ಕೂಡ ಆಗ್ತೈತಿ. ಓಕೆ, ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಐ ಆಮ್ ಫ್ರಮ್ ಕರ್ನಾಟಕ. ನೀವು ಹೇಳ್ಬೋದು ಐ ಆಮ್ ಫ್ರಮ್ ಕರ್ನಾಟಕ, ಐ ಆಮ್ ಫ್ರಮ್ ಮುಧೋಳ್, ಐ ಆಮ್ ಫ್ರಮ್ ಬಾಗಲಕೋಟ್, ಐ ಆಮ್ ಫ್ರಮ್ ಬಿಜಾಪುರ್ ಅಂತ ಹೇಳ್ಬೋದು ನೀವು. ಓಕೆ, ನೆಕ್ಸ್ಟ್ ನೈಸ್ ಟು ಮೀಟ್ ಯು. ಒನ್ ಸೆಕೆಂಡ್ ಪ್ಲೀಸ್. ಹಾಂ, ನೈಸ್ ಟು ಮೀಟ್ ಯು ಅಂದರೆ ನೈಸ್ ಟು ಮೀಟ್ ಯು ಅಂದರೆ ಅಟ್ ದಿ ಎಂಡ್ ಆಫ್ ದ ಕನ್ವರ್ಸೇಷನ್ ನೀವು ಭೇಟಿಯಾಗಿ ಹೋಗ್ತಿರ್ತಿರಲ್ಲ, ಅವಾಗ ನೈಸ್ ಟು ಮೀಟ್ ಯು ಅಂದರೆ ನಿಮಗೆ ಭೇಟಿಯಾಗಿ ನನಗೆ ಭಾಳಷ್ಟು ಸಂತೋಷ ಆಯಿತು ಅಂತ ಹೇಳ್ಬೋದು ನೀವು. ಓಕೆ, ನೆಕ್ಸ್ಟ್ ಹೌ ಓಲ್ಡ್ ಆರ್ ಯು ಅಂದ್ರೆ ನೀವು ಯಾರಿಗಾದರೂ ಯಾರ್ದು ವಯಸ್ಸನ್ನು ತಿಳ್ಕೊಬೇಕಾಗಿತ್ತು ಅಂತ ತಿಳ್ಕೊರಿ. ಅವಾಗ ನೀವೇನು ಮಾಡಬೇಕು, ಹೌ ಓಲ್ಡ್ ಆರ್ ಯು, ನೀವು ಎಷ್ಟು ವರ್ಷದವರಿದ್ದೀರಿ, ನಿಮ್ಮ ವಯಸ್ಸು ಎಷ್ಟು, ಅದಕ್ಕೆ ಹೌ ಓಲ್ಡ್ ಆರ್ ಯು ಅಂತ ಕೇಳಬೇಕು. ಓಕೆ, ನೆಕ್ಸ್ಟ್ ಸೊ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಲರ್ನ್ ಇಂಗ್ಲೀಷ್ ವಿತ್ ಶಿವ ಚಾನೆಲ್ನ ಸಬ್ಸ್ಕ್ರೈಬ್ ಬಟನ್ ಅಲ್ಲೇ ಕೆಳಗಡೆ ಕಾಣ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಮತ್ತು ನಿಮಗೆ ಭಾಳ ಸ್ಲೋ ಆಗಿ ಹೇಳ್ತಾ ಇದ್ದೀನಿ ಅಂತ ಅನಿಸಿದ್ರೆ ಏನು ಮಾಡಿರಿ, ಅಲ್ಲಿ 1.25 ಸ್ಪೀಡಿಗೆ ಇನ್ಕ್ರೀಸ್ ಮಾಡ್ಕೊಂಡು ಕೂಡ ನೀವು ನೋಡ್ಬೋದು. ಓಕೆ, ಫೈನ್. ಐ ಆಮ್ 20 years old, ನನಗೆ 20 ವರ್ಷ. ಐ ಆಮ್ 25 years old, ನನಗೆ 25 ವರ್ಷ. ಐ ಆಮ್ 18 years old, ನನಗೆ 18 ವರ್ಷ ಅಂತೇಳಿ ನೀವು
ಹೇಳ್ಬೋದು, ಅದಕ್ಕೆ ಆನ್ಸರ್ ಮಾಡ್ಬೋದು. ಯಾವುದಕ್ಕೆ ಆನ್ಸರ್ ಮಾಡ್ಬೋದು? ಹೌ ಓಲ್ಡ್ ಆರ್ ಯು ಅಂತ ಕೇಳಿದರೆ, ಹೌ ಓಲ್ಡ್ ಆರ್ ಯು ಅಂತ ಕೇಳಿದರೆ ಯು ಕ್ಯಾನ್ ಆನ್ಸರ್ ದೆಮ್ ಐ ಆಮ್ 20 years old, ಐ ಆಮ್ 25 years old, ಐ ಆಮ್ 40 years old. ಓಕೆ, ಈ ಓಲ್ಡ್ ಅನ್ನೋ ಬದಲಿಗೂ ನೀವೇನು ಆನ್ಸರ್, ಇನ್ನೊಂದು ಆನ್ಸರ್ ಏನು ಮಾಡ್ಬೋದಪ್ಪ ಅಂತಂದ್ರೆ ಐ ಆಮ್ 20 ಅಂದ್ರೆ ಏನ್ರಿ, ನಾನು 20 ವರ್ಷ ಇದ್ದೀನಿ ಅಂದಂಗೆ. ಐ ಆಮ್ 40, ನಾನು 40 ವರ್ಷ ಇದ್ದೀನಿ ಅಂದಂಗೆ. ಐ ಆಮ್ 30, ನಾನು 30 ವರ್ಷ ಇದ್ದೀನಿ ಅಂದಂಗೆ. ಓಕೆ, ಫೈನ್. ನೆಕ್ಸ್ಟ್ ಒನ್ ವಾಟ್ ವಿ ಹ್ಯಾವ್ ಇಸ್ ವಾಟ್ ಡು ಯು ಡೂ, ನೀ ಏನು ಮಾಡ್ತೀಯಾ ಅಂದರೆ ಅವ್ರೇನು ಕೆಲಸ ಮಾಡ್ತಾರೆ ಅನ್ನೋದು ನೀವು ತಿಳ್ಕೊಬೇಕಾಗಿತ್ತಪ್ಪ. ಅಂದರೆ ಏನು ಕ್ವಶನ್ ಕೇಳೋದು, ವಾಟ್ ಡು ಯು ಡೂ, ಏನು ಮಾಡ್ತೀರಾ ನೀವು ಕೆಲಸ ಅಂತೇಳಿ. ಓಕೆ, ಅಕಸ್ಮಾತ್ ನೀವು ಸ್ಟೂಡೆಂಟ್ ಆಗಿದ್ರೆ ಐಮ್ ಅ ಸ್ಟೂಡೆಂಟ್ ಅಂತ ಹೇಳ್ಬೇಕು, ಐಮ್ ಅ ಸ್ಟೂಡೆಂಟ್. ಅಥವಾ ನೀವು ಎಂಜಿನಿಯರ್ ಇದ್ರೆ ಐಮ್ ಅನ್ ಇಂಜಿನಿಯರ್, ನೀವು ಡಾಕ್ಟರ್ ಇದ್ರೆ ಐಮ್ ಅ ಡಾಕ್ಟರ್, ಟೀಚರ್ ಇದ್ರೆ ಐಮ್ ಅ ಟೀಚರ್. ಹೌದಾ? ಯಾರು ವಾಟ್ ಡು ಯು ಡೂ ಅಂತ ಕೇಳಿದಾಗ, ವಾಟ್ ಈಸ್ ಯುವರ್ ಫಾದರ್, ನಿಮ್ಮ ಫಾದರ್ ಏನಂತ ಕೇಳಿದಾಗ, ಅಂದರೆ ವಾಟ್ ಈಸ್ ಯುವರ್ ಫಾದರ್ ಅಂದರೆ ಅರ್ಥ ಏನಂದರೆ ನಿಮ್ಮ ಫಾದರ್ ಏನು ಕೆಲಸ ಮಾಡ್ತಾರೆ. ಅದಕ್ಕೆ ನೀವು ಹೇಳಬೇಕು ಮೈ ಫಾದರ್ ಈಸ್ ಅ ಟೀಚರ್. ಓಕೆ, ಮೈ ಫಾದರ್ ಈಸ್ ಅನ್ ಇಂಜಿನಿಯರ್. ಆ ರೀತಿ ಆನ್ಸರ್ ಮಾಡಬೇಕು. ಅಥವಾ ನಿಮಗೆ ಡೈರೆಕ್ಟ್ ಕ್ವಶನ್ ಕೇಳಿದಾಗ ಏನು ಮಾಡಬೇಕು, ಐಮ್ ಅ ಸ್ಟೂಡೆಂಟ್, ಐಮ್ ಅ ಟೀಚರ್, ಐಮ್ ಅನ್ ಇಂಜಿನಿಯರ್. ಆ ರೀತಿಯಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಆನ್ಸರ್ ಮಾಡ್ಬೋದು. ಓಕೆ, ಸೊ ಹಿಯರ್ ಐಮ್ ಅ ಸ್ಟೂಡೆಂಟ್, ಐಮ್ ಅ ಟೀಚರ್. ಅದಾದ್ಮೇಲೆ ನೀವು ಎಲ್ಲಿ ವಾಸ ಮಾಡ್ತೀರಿ ಅಂತ ನಿಮ್ಗೆ ಕೇಳಬೇಕಾಗಿತ್ತಪ್ಪ ಅಂತಂದ್ರೆ ಯಾವ ರೀತಿ ಕೇಳೋದು, ವೇರ್ ಡು ಯು ಲಿವ್, ವೇರ್ ಡು ಯು ಲಿವ್, ನೀವೆಲ್ಲಿ ವಾಸವಾಗಿದ್ದೀರಿ. ಅಥವಾ ಇನ್ನೊಂದಕ್ಕೆ ವೇರ್ ಆರ್ ಯು ರಿಸೈಡಿಂಗ್ ಅಂತಾನು ಕೇಳ್ತಾರೆ. ಓಕೆ, ನೀವಿಲ್ಲಿ ಸಿಂಪಲ್ ಸೆಂಟೆನ್ಸ್ ಅನ್ನ ಕಲೀರಿ ಫಸ್ಟ್. ಓಕೆ, ಅಂಡ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಏನನ್ನಾದ್ರೂ ಕಲಿಬೇಕಂದ್ರೆ ಮೊದಲು ಒಂದು ಟ್ರಿಕ್ ಅನ್ನ ಬಳಸಬೇಕು. ಸೊ ಆ ಟ್ರಿಕ್ ಏನಪ್ಪಾ ಅಂತಂದ್ರೆ ಬಹಳ ಸಿಂಪಲ್ ಟ್ರಿಕ್, ಇದನ್ನೆಲ್ಲ ಮಾಡೇ ಮಾಡ್ತೀವಿ ನಾವು. ಇದನ್ನ ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಲರ್ನಿಂಗ್. ಕಾಪಿ ಪೇಸ್ಟ್ ಅದು ಹೆಂಗೈತೆ ಹಂಗೆ ಹೇಳ್ರಿ ಫಸ್ಟ್, ಆಮೇಲೆ ಯು ಕ್ಯಾನ್ ಮಾಡಿಫೈಡ್, ನೀವು ಅದನ್ನ ಚೇಂಜ್ ಮಾಡ್ಕೋಬಹುದು. ಮೊದ್ಲಿಗೆ ಏನ್ರಿ ಅದು ಹೆಂಗೈತೆ ಹಂಗೆ ಹೇಳ್ರಿ. ಓಕೆ, ಫಾರ್ ಎಕ್ಸಾಂಪಲ್ ವೇರ್ ಡು ಯು ಲಿವ್. ಓಕೆ, ಇದನ್ನೇನು ಮಾಡ್ರಿ, ಕಾಪಿ. ಯಾರಿಗಾದ್ರೂ ನೀವು ಎಲ್ಲಿ ವಾಸ ಆಗ್ತೀರ ಅಂತ ಕೇಳಬೇಕಾಗಿತ್ತರ ವೇರ್ ಡು ಯು ಲಿವ್. ಹೌದಾ? ಆ ರೀತಿಯಾಗಿ ಏನು ಮಾಡಬೇಕು ಅಂದ್ರೆ ಫಸ್ಟ್ ಕಾಪಿ ಪೇಸ್ಟ್ ಮಾಡಬೇಕು. ಇವನ್ ಅವರ್ ಮದರ್ ಟಂಗ್, ನಾವು ಕನ್ನಡ ಕಲಿಬೇಕಂದ್ರೂ ಮೊದಲು ಏನು ಮಾಡಿದ್ದೀವಿ, ಲಿಸ್ನಿಂಗ್ ಭಾಳ ಕೇಳಿಸ್ಕೊಂಡ್ವಿ. ಆ ಕೇಳಿಸ್ಕೊಂಡಿದ್ದನ್ನ ಕಾಪಿ ಮಾಡಿದ್ವಿ, ಕಾಪಿ ಮಾಡಿ ಪೇಸ್ಟ್ ಮಾಡಿದ್ವಿ ಅಷ್ಟೇ. ಹೌದಲ್ಲ? ಅದೇ ರೀತಿಯಾಗಿ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಈ ಸೆಂಟೆನ್ಸಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ನಿಮ್ಗೆ ಯಾಕೆ 1 to 1 ಮಾಡಂತಿದ್ದೀನಪ್ಪ ಅಂತಂದ್ರೆ ಆ್ಯಂಡ್ ದೇರ್ ಯು ಕ್ಯಾನ್ ಹ್ಯಾವ್ ಅಪಾರ್ಚುನಿಟಿ ಫಾರ್ ದ ಲಿಸ್ನಿಂಗ್. ನೀವು ಆಲಿಸುವುದಕ್ಕೆ ನಿಮ್ಗೆ ಏನಾಗ್ತೈತಪ್ಪ ಅಂತಂದ್ರೆ ಒಂದು ಅವಕಾಶ ಸಿಕ್ಕಂಗೆ ಆಗ್ತೈತಿ. ಅಕಸ್ಮಾತ್ ನೀವು ಮೊನೋಟನಸ್ಲಿ ಒಬ್ಬರ ಮಾಡಕತ್ತೀರಪ್ಪ ಅಂತಂದ್ರೆ ನಿಮ್ಗೆ ಏನಾಗ್ತೈತಪ್ಪ ಅಂತಂದ್ರೆ ಅದು ಡ್ರಿಲ್ಲಿಂಗ್ ಅಂತ ಆಗ್ತೈತಿ. ಹೌದಾ? ಅಕಸ್ಮಾತ್ ನೀವು ಇಬ್ಬರಾಗಿ ಡಿಸ್ಕಷನ್ ಮಾಡ್ತಿದ್ರಪ್ಪ ಅಂತಂದ್ರೆ ಏನಾಗ್ತೈತಿ, ಪ್ರಾಕ್ಟೀಸ್ ಮಾಡ್ತಿದ್ರಪ್ಪ ಅಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಇಂಪ್ರೂವ್ ಯುವರ್ ಇಂಗ್ಲಿಷ್. ಓಕೆ, ಫೈನ್. ನೌ ವಿ ಆರ್ ಮೂವಿಂಗ್ ಟು ನೆಕ್ಸ್ಟ್ ಒನ್, ದಟ್ ಈಸ್ ಐ ಲಿವ್ ಇನ್ ಬ್ಯಾಂಗ್ಳೂರ್. ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೀನಿ. ಐ ಲಿವ್ ಇನ್ ಬಾಂಬೆ. ನಾನು ಬಾಂಬೆಯಲ್ಲಿ ವಾಸವಾಗಿದ್ದೀನಿ. ಐ ಲಿವ್ ಇನ್ ನ್ಯೂ ಡೆಲ್ಲಿ. ನಾನು ನವದೆಹಲಿಯಲ್ಲಿ ವಾಸವಾಗಿದ್ದೀನಿ. ಐ ಲಿವ್ ಇನ್ ಮುಧೋಳ್. ನಾನು ಮುಧೋಳಲ್ಲಿ ವಾಸವಾಗಿದ್ದೀನಿ. ಐ ಲಿವ್ ಇನ್ ಮಂಟೂರ್. ನಾನು ಮಂಟೂರಲ್ಲಿ ವಾಸವಾಗಿದ್ದೀನಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ವಾಟ್ ಆರ್ ಯು ಡೂಯಿಂಗ್ ನಾವ್ ಅಂದ್ರೆ ನೀವೇನು ಮಾಡ್ತಾ ಇದ್ದೀರಾ ಇವಾಗ ಏನು ಮಾಡ್ತಿದ್ದೀರಿ ಅಂದ್ರೆ ಪ್ರೆಸೆಂಟ್ಲಿ. ಈಗ ಇಮ್ಯಾಜಿನ್ ಒಂದು ಸಿಚುವೇಶನ್ ಐತಿ, ನೀವು ನಿಮ್ಮ ಫ್ರೆಂಡ್ಗೆ ಫೋನ್ ಹಚ್ತೀರಿ, ಕಾಲ್ ಮಾಡ್ತೀರಿ, ಕಾಲ್ ಮಾಡಿಬಿಟ್ಟು ಕೇಳ್ತೀರಿ ಏನಪ್ಪ ಅಂದ್ರೆ ನೀವು ಕೇಳಬೇಕಾಗೈತಿ ನಿಮ್ಮ ಫ್ರೆಂಡ್ ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಅವಾಗ ಹಲೋ ಡಿಯರ್ ವಾಟ್ ಆರ್ ಯು ಡೂಯಿಂಗ್, ಹಲೋ ದೋಸ್ತ್ ವಾಟ್ ಆರ್ ಯು ಡೂಯಿಂಗ್ ಅಂತ ನೀವು ಕೇಳ್ಬೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ ಮೈಟ್ ಆನ್ಸರ್, ಅವ್ರಿಗೆ ಆನ್ಸರ್ ಮಾಡ್ಬೋದು. ಅಕಸ್ಮಾತ್ ಓದ್ತಾ ಇದ್ರೆ ಐ ಆಮ್ ರೀಡಿಂಗ್ ಬುಕ್, ಐ ಆಮ್ ರೀಡಿಂಗ್ ಅ ಬುಕ್, ಐ ಆಮ್ ಪ್ಲೇಯಿಂಗ್ ವಿತ್ ಮೈ ಫ್ರೆಂಡ್ಸ್, ಐ ಆಮ್ ಹೆಲ್ಪಿಂಗ್ ಮೈ ಮದರ್ ಟು ಕುಕ್. ಬಹಳ ಆನ್ಸರ್ಗಳನ್ನ ನಾವೇನು ಪಡ್ಕೋಬಹುದು. ಆರ್ ಯು ಬ್ಯುಸಿ, ನೀನು ಬ್ಯುಸಿ ಆಗಿದೆಯಾ ಅಂದರೆ ಏನಾದರೂ ಕೆಲಸ ಮಾಡ್ತಾ ಇದೆಯಾ, ಬ್ಯುಸಿ ಆಗಿದೆಯಾ ಅಂತ ಕೇಳಕ್ಕೆ ಆರ್ ಯು ಬ್ಯುಸಿ ಅಂತ ಕೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಅ ಲಿಟಲ್ ಬಿಟ್ ನೋಡ್ರಿ. ಸ್ವಲ್ಪ ಬ್ಯುಸಿ ಇದ್ದೀನಿ, ಸ್ವಲ್ಪ ಅ ಲಿಟಲ್ ಬಿಟ್. ಓಕೆ, ನೆಕ್ಸ್ಟ್ ವೇರ್ ಆರ್ ಯು ಗೋಯಿಂಗ್. ನೀನು ಎಲ್ಲಿ ಹೋಗ್ತಿದ್ಯಾ, ಯಾರಿಗಾದ್ರೂ ನೀವು ಎಲ್ಲಿ ಹೊಂಟಿದ್ಯಾ ಅಂತ ಕೇಳಬೇಕಾಗಿತ್ತು ಅಂದ್ರೆ ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳ್ಬೋದು. ಸಿ, ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ. ದೊಡ್ಡವರಿದ್ರೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತಲೇ. ಓಕೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್. ನೀವು ಹೇಳ್ಬೋದು ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಈಸ್ ಅ ಸಿಂಪಲ್ ಸೆಂಟೆನ್ಸ್ ಫಾರ್ ಯು.
ಅದನ್ನು ಯು ಕ್ಯಾನ್ ಮಾಡಿಫೈ ಇಟ್ ವೆರ್ ಎವರ್ ಯು ಆರ್ ಗೋಯಿಂಗ್ ದಟ್ ಯು ಕ್ಯಾನ್ ಮೆನ್ಷನ್. ನೀವೆಲ್ಲ ಹೊಂಟಿದಿರಲ್ಲ ಅದನ್ನು ನೀವು ಮೆನ್ಷನ್ ಮಾಡ್ಬೋದು. ಏನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಹಾಸ್ಪಿಟಲ್, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್, ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್, ನಮ್ಮ ಫ್ರೆಂಡ್ ಕಡೆ ಹೋಗ್ತಾ ಇದ್ದೀನಿ ನಾನು. ಓಕೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಐ ಆಮ್ ಗೋಯಿಂಗ್ ಟು ಟೆಂಪಲ್, ಲೈಕ್ ದ್ಯಾಟ್. ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಅವುಗಳನ್ನು ಮಾಡಿಫೈ ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಓಕೆ, ಆ್ಯಂಡ್ ಡೂ ಯು ಲೈಕ್ ಕಾಫಿ? ನೀನು ಕಾಫಿ ಇಷ್ಟಪಡ್ತೀಯಾ? ಅಂದರೆ ಯಾರಿಗಾದ್ರೂ ನೀವು ಮನೆಗೆ ಬಂದಿರ್ತಾರ ಅಂದ್ಕೊಳ್ಳಿ, ಗೆಸ್ಟ್, ಅವ್ರಿಗೆ ಕಾಫಿ ಕೊಡ್ಬೇಕು ಅನ್ಕೊಂಡಿರ್ತೀರ, ಟೀ ಕೊಡ್ಬೇಕು ಅನ್ಕೊಂಡಿರ್ತೀರ, ಜ್ಯೂಸ್ ಕೊಡ್ಬೇಕು ಅನ್ಕೊಂಡಿರ್ತೀರ. ಅವಾಗ ಯು ಆರ್ ಇನ್ ಅ ಕನ್ಫ್ಯೂಷನ್, ನೀವು ಕನ್ಫ್ಯೂಷನ್ ಆಗಿರ್ತೀರ. ಅವಾಗ ಅವ್ರಿಗೆ ಯಾವ ರೀತಿಯಾಗಿ ನೀವು ಅದನ್ನು ಕೇಳ್ಬೋದಪ್ಪ ಇಂಗ್ಲೀಷ್ನಾಗ ಅಂದರೆ ಡೂ ಯು ಲೈಕ್ ಕಾಫಿ? ನಿಮ್ಗೆ ಕಾಫಿ ಅಂದರೆ ಇಷ್ಟ ಆಗುತ್ತಾ? ಆರ್ ಡೂ ಯು ಲೈಕ್ ಮಿಲ್ಕ್, ಆರ್ ಡೂ ಯು ಲೈಕ್ ಟೀ, ಡೂ ಯು ಲೈಕ್ ಜ್ಯೂಸ್ ಅಂತ ಕೇಳ್ಬೋದು. ಎಸ್, ಅವರು ಕಾಫಿ ಇಷ್ಟಪಡ್ತಿದ್ದಾರೆ, ಡೆಫಿನೆಟ್ಲಿ ಏನು ಹೇಳ್ತಾರೆ ಅಂದ್ರೆ ಎಸ್ ಐ ಲೈಕ್ ಕಾಫಿ, ಹೌದು ನನಗೆ ಕಾಫಿ ಇಷ್ಟ ಆಗ್ತೈತಿ. ಓಕೆ, ಈಗ ಟೈಮ್ ಎಷ್ಟಾಗಿತ್ತು ಅಂತ ಕೇಳಬೇಕಾಗಿತ್ತು. ಈಗ ಟೈಮ್ ಎಷ್ಟು ಆಯಿತು, ಈಗ ಸಮಯ ಎಷ್ಟು ಅಂತ ಕೇಳಬೇಕಾಗಿತ್ತು. ಅವಾಗ ಏನು ಮಾಡ್ತೀರಿ ನೀವು? ವಾಟ್ ಟೈಮ್ ಇಸ್ ಇಟ್, ವಾಟ್ಸ್ ದ ಟೈಮ್ ನಾವು ಅಂತಲೂ ಕೇಳ್ಬೋದು, ವಾಟ್ ಟೈಮ್ ಇಸ್ ಇಟ್ ಅಂತಲೂ ಕೇಳ್ಬೋದು. ಈಗ ಎಷ್ಟು ಗಂಟೆ ಆಯಿತು, ಅವಾಗ ಆನ್ಸರ್ ಏನು ಮಾಡ್ಬೋದು? ಇಟ್ಸ್ 10 o'clock, ಈಗ 10 ಗಂಟೆ ಆಗಿದೆ. 11 ಆಗಿದ್ದರೆ ಇಟ್ಸ್ 11 o'clock, 12 ಗಂಟೆ ಆಗಿದ್ರೆ ಇಟ್ಸ್ 12 o'clock, 1 ಗಂಟೆ ಆಗಿದ್ರೆ ಇಟ್ಸ್ 1 o'clock. ಓಕೆ, ಆಮೇಲೆ ಇದ್ರ ಮೇಲೆ ಈ ಟೈಮ್ ಹೇಳೋದ್ರ ಮೇಲೆ ಇನ್ನೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಅಂದರೆ 1 ಗಂಟೆ 5 ನಿಮಿಷ ಆಗಿದ್ರೆ ಹೆಂಗೆ ಹೇಳೋದು, 1 ಗಂಟೆ 15 ನಿಮಿಷ ಆಗಿದ್ರೆ ಹೆಂಗೆ ಹೇಳೋದು, 1 ಗಂಟೆ 30 ನಿಮಿಷ ಆಗಿದ್ರೆ ಹೆಂಗೆ ಹೇಳೋದು, 1 ಗಂಟೆ 45 ನಿಮಿಷ ಆಗಿದ್ರೆ ಹೆಂಗೆ ಹೇಳೋದು, 1 ಗಂಟೆ 50 ನಿಮಿಷ ಆಗಿದ್ರೆ ಹೆಂಗೆ ಹೇಳೋದು, 12ಕ್ಕೆ 5 ನಿಮಿಷ, ನಾವು 2 ಗಂಟೆಗೆ 5 ನಿಮಿಷ ಕಡಿಮೆ ಇದ್ದರೆ ಹೆಂಗೆ ಹೇಳೋದು, ಅದನ್ನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಏನು ಮಾಡ್ತೀನಿ ಅಂದರೆ ಪ್ರೆಸೆಂಟ್ ಮಾಡ್ತೀನಿ. ಓಕೆ, ನಾ ಇಟ್ಸ್ 10 o'clock ಅಂತ ಹೇಳಿದ್ದೀವಿ. ವೇರ್ ಆರ್ ಯು ಗೋಯಿಂಗ್ ಟುಮಾರೋ? ನಾಳೆ ನೀವೆಲ್ಲ ಹೋಗ್ತಿದ್ದೀರಾ ಅಂತ ಕೇಳಿ, ಅಂದ್ರೆ ನಾಳೆ ನೀವೆಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಕ್ಕೆ ನಾವೇನು ಮಾಡ್ಬೋದು? ವೇರ್ ಆರ್ ಯು ಗೋಯಿಂಗ್ ಟುಮಾರೋ ಅಂತ ಕೇಳ್ಬೋದು. ಓಕೆ, ಸೊ ಇಲ್ಲಿ ಏನು ಮಾಡಿದಪ್ಪ ಅಂತಂದ್ರೆ ನಾವು ಅರೌಂಡ್ 25 ಸೆಂಟೆನ್ಸಸ್ಗಳನ್ನು ಏನು ಮಾಡಿದಪ್ಪ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಎಷ್ಟು? 25 ಸೆಂಟೆನ್ಸಸ್. ಸೊ ಔಟ್ ಆಫ್ ಕಾಮನ್ಲಿ ಯೂಸ್ 100 ಅದಾವಲ್ಲ, ಈಗ 100 ಈ ಒಂದು ಫೈಲಲ್ಲಿ ಏನಾಗಿದೆ 100 ಸೆಂಟೆನ್ಸಸ್ ಇದ್ದಾವೆ. ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಫಸ್ಟ್ 25 ಇವತ್ತು ಓದ್ತಾ ಇದ್ದೀವಿ. ಈ 25ಗಳನ್ನು ಏನು ಮಾಡಬೇಕು? ದಯವಿಟ್ಟು ನೀವು ಇಂಗ್ಲೀಷ್ನಲ್ಲಿ ಮಾತನಾಡಬೇಕಾಗಿದ್ದರೆ ಏನು ಮಾಡಬೇಕು? ಇವುಗಳನ್ನು ಬರ್ಕೋಬೇಕು, ನೀಟಾಗಿ ಕುಂತು ನೋಡಬೇಕು, ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ಕೇಳಬೇಕು, ಆಮೇಲೆ ಜೊತೆಗೆ 1 to 1 ಪ್ರಾಕ್ಟೀಸ್ ಮಾಡಬೇಕು. ಏನೇ ಡಿಫಿಕಲ್ಟೀಸ್ ಬಂದ್ರೂ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಏನು ಮಾಡಿದ್ದೀನಪ್ಪ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಓಕೆ, ಆಮೇಲೆ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಈವನ್ ಮೈ ಕಾಂಟ್ಯಾಕ್ಟ್ ನಂಬರ್ ಈಸ್ ಆಲ್ಸೋ ದೇರ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ಫರ್ ಫರ್ದರ್ ಹೆಲ್ಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.